ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು ಕೇವಲ 7 ರನ್. ಗೆಲ್ಲುವ ಪಂದ್ಯವನ್ನ ಕೈ ಚೆಲ್ಲಿತು ಡೆಲ್ಲಿ ಕ್ಯಾಪಿಟಲ್ಸ್. ಕಮಾಲ್ ಮಾಡಿದರು ಆರ್ಸಿಬಿಯ ಮಾಜಿ ಆಟಗಾರ್ತಿ ಸೋಫಿ ಡಿವೈನ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಡೆಲ್ಲಿ ಹಾಗೂ ಗುಜರಾತ್ ನಡುವಿನ WPL 4ನೇ ರಣರೋಚಕ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ ಮಹಿಳಾ ಪ್ರೀಮಿಯರ್ ಲೀಗ್ನ 4ನೇ ಪಂದ್ಯ ಗುಜರಾತ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆಯಿತು. ಈ ಪಂದ್ಯದಲ್ಲಿ 210 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ಕೊನೆ ಓವರ್ನಲ್ಲಿ ಗೆಲ್ಲುವ ಪಂದ್ಯವನ್ನ ಕೈಚೆಲ್ಲಿತು. ಇತ್ತ ಬೃಹತ್ ಗುರಿ ನೀಡಿಯೂ ಸೋಲುವ ಆತಂಕದಲ್ಲಿದ್ದ ಗುಜರಾತ್ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಆರ್ಸಿಬಿಯ ಆಟಗಾರ್ತಿ ಸೋಫಿ ಡಿವೈನ್ ಯಶಸ್ವಿಯಾದರು. ವಾಸ್ತವವಾಗಿ ಈ ಪಂದ್ಯದಲ್ಲಿ ಡೆಲ್ಲಿ ತಂಡದ ಗೆಲುವಿಗೆ ಕೊನೆಯ 6 ಎಸೆತಗಳಲ್ಲಿ 7 ರನ್ ಬೇಕಾಗಿತ್ತು. ಆದರೆ ಈ ವೇಳೆ ದಾಳಿಗಿಳಿದ ಸೋಫಿ ಡಿವೈನ್ ಕೊನೆಯ ಓವರ್ನಲ್ಲಿ 2 ವಿಕೆಟ್ ಉರುಳಿಸಿ ತಂಡಕ್ಕೆ ಕೇವಲ 2 ರನ್ ಬಿಟ್ಟು ಕೊಟ್ಟು 4 ರನ್ಗಳ ಜಯ ತಂದುಕೊಟ್ಟರು. ಈ ಮೂಲಕವಾಗಿ ಈ ರೋಚಕ ಪಂದ್ಯವನ್ನ ಜಿಜಿ ಗೆದ್ದುಕೊಂಡಿತು ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡದ ಪರ ಆರ್ಸಿಬಿಯ ಮಾಜಿ ಆಟಗಾರ್ತಿ ಸೋಫಿ ಡಿವೈನ್ ಸಿಡಿಲ ಪರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದರು. ಸೋಫಿ ಡಿವೈನ್ ಮತ್ತು ಬೆತ್ ಮುನಿ ಮೊದಲ ವಿಕೆಟ್ಗೆ 94 ರನ್ಗಳ ಜೊತೆ ಆಟವನ್ನು ನಡೆಸಿದರು. ಇದರಲ್ಲಿ ಬೆತ್ ಮುನಿಯ ಕೊಡುಗೆ ಕೇವಲ 19 ರನ್ಗಳಾಗಿದ್ದರೆ ಉಳಿದ ರನ್ ಸೋಫಿ ಡಿವೈನ್ ರವರ ಬ್ಯಾಟ್ನಿಂದ ಹರಿದು ಬಂದವು. ಒಂದು ತುದಿಯಿಂದ ಬಿರುಸಿನ ಆಟವನ್ನು ಆಡಿದ ಸೋಫಿ ಡಿವೈನ್ 42 ಎಸೆತಗಳಿಂದ 95 ರನ್ ಗಳಿಸಿದರು. ಅವರ ಇನ್ನಿಂಗ್ಸ್ ನಲ್ಲಿ 7 ಬೌಂಡರಿ ಮತ್ತು 8 ಸಿಕ್ಸ್ ಸೇರಿಕೊಂಡಿದ್ದವು. ಇವರಲ್ಲದೆ ನಾಯಕಿ ಆಶ್ಲಿ ಗಾರ್ಡನ್ ಕೂಡ 26 ಎಸೆತಗಳಿಂದ 49 ರನ್ಗಳ ವಿಸ್ಫೋಟಕ ಆಟವನ್ನು ಆಡಿದರು. ಇವರಿಬ್ಬರ ಆಟದಿಂದಾಗಿ ಗುಜರಾತ್ ಜೈಂಟ್ಸ್ 20 ಓವರ್ಗಳಲ್ಲಿ 209 ರನ್ ಗಳಿಸಿತು. ಮತ್ತೊಂದು ಕಡೆ ನಂದಿನಿ ಶರ್ಮಾ ಅದ್ಭುತ ಬೌಲಿಂಗ್ ಮಾಡಿ 4 ಓವರ್ಗಳ ಸ್ಪೆಲ್ನಲ್ಲಿ 33 ರನ್ ಬಿಟ್ಟುಕೊಟ್ಟು 5 ವಿಕೆಟ್ ಪಡೆದರು ಸ್ನೇಹಿತರೆ. ಈ ಸಮಯದಲ್ಲಿ ನಂದಿನಿ ಶರ್ಮಾ ಹ್ಯಾಟ್ರಿಕ್ ಕೂಡ ಪಡೆದುಕೊಂಡರು. ಇನ್ನು ಪಂದ್ಯ ಗೆಲ್ಲಲು 210 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದಂತ ಡೆಲ್ಲಿ ತಂಡ ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಆರಂಭಿಕ ಆಟಗಾರ್ತಿಯಾದ ಶಫಾಲಿ ವರ್ಮಾ 14 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡರು. ಆದರೆ ಅದಾದ ಬಳಿಕ ಲಿಚೆಲಿ ಲೀ ಹಾಗೂ ಲಾರಾ ಓಲ್ಫಾರ್ಡ್ ಗುಜರಾತ್ ಬೌಲರ್ಗಳನ್ನ ಬೆಂಡೆತ್ತಿದರು. ಇವರಿಬ್ಬರು 2ನೇ ವಿಕೆಟ್ಗೆ 90 ರನ್ಗಳ ಜೊತೆಯಾಟವನ್ನ ಹಂಚಿಕೊಂಡರು. ಆರಂಭಿಕ ಆಟಗಾರ್ತಿ ಲಿಚೆಲಿ 54 ಎಸೆತಗಳಲ್ಲಿ 86 ರನ್ ಕಲೆ ಹಾಕಿ ತಂಡಕ್ಕೆ ಉತ್ತಮ ಆರಂಭ ನೀಡಿದರು. ನಂತರ ಲಾರಾ ಓಲ್ಫಾರ್ಡ್ 54 ಎಸೆತಗಳಿಂದ 86 ರನ್ ಗಳಿಸಿದರಾದರೂ ತಂಡವನ್ನ ಗೆಲ್ಲಿಸುವಲ್ಲಿ ಎಡವಿದರು ಸ್ನೇಹಿತರೆ. ಕೊನೆವರೆಗೂ ಹೋರಾಟ ನೀಡಿದ ಲಾರಾ ಓಲ್ಫಾರ್ಡ್ ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯುತ್ತಿದ್ದರು. ಆದರೆ ಡೆಲ್ಲಿ ತಂಡದ ಗೆಲುವಿಗೆ ಅಂತಿಮ ಓವರ್ನಲ್ಲಿ ಕೇವಲ 7 ರನ್ಗಳ ಅಗತ್ಯವಿತ್ತು. ಆದಾಗ್ಯೂ ಸೋಫಿ ಡಿವೈನ್ ಆ ಓವರ್ನಲ್ಲಿ ಕೇವಲ 2 ರನ್ ಬಿಟ್ಟುಕೊಟ್ಟು 2 ವಿಕೆಟ್ ಪಡೆದು ಗುಜರಾತ್ಗೆ ರೋಮಾಂಚನಕಾರಿ ಗೆಲುವು ತಂದುಕೊಟ್ಟರು. ಅಂತಿಮವಾಗಿ ದೆಹಲಿ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 205 ರನ್ ಗಳಿಸಿ 4 ರನ್ಗಳಿಂದ ಪಂದ್ಯವನ್ನ ಕೊನೆ ಹಂತದಲ್ಲಿ ಕೈಚೆಲ್ಲಿತು ಸ್ನೇಹಿತರೆ. ಇಲ್ಲಿ ಸೋಫಿ ಡಿವೈನ್ ಅವರ ಬೌಲಿಂಗ್ ಸ್ಪೆಲ್ ಅನ್ನ ಮೆಚ್ಚಲೇಬೇಕು. ಬಂಧುಗಳೇ, ಈ ಪಂದ್ಯದ ಕುರಿತು ನಿಮಗಿರುವ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.